ರಾಜ್ಯದ ಇಬ್ಬರು ಸಾಧಕರ ಮುಡಿಗೆ ಶೀಘ್ರವೇ ಕರ್ನಾಟಕ ರತ್ನ ಒಲಿದು ಬರುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಪ್ರತಿ ಬಾರಿಯೂ ಕೂಡ ಈ ಕರ್ನಾಟಕ ರತ್ನ ಕೊಡುವಂತಹ ವಿಚಾರದಲ್ಲಾಗಿರಬಹುದು ಅಥವಾ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತಹ ವಿಚಾರದಲ್ಲಾಗಿರಬಹುದು, ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಸಾಧಕರನ್ನ ಸತ್ಕರಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಾಡಿನ ಹೆಮ್ಮೆಯ ಕರ್ನಾಟಕ ರತ್ನವನ್ನ ನೀಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಶೀಘ್ರವೇ ಮತ್ತಿಬ್ಬರು ಮಹನೀಯರ ಮುಡಿಗೆ ಮರಣೋತ್ತರ ಕರ್ನಾಟಕ ರತ್ನ ಒಲಿದು ಬರಲಿದೆ. ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಹಾಗೆ ನಟ ಅಂಬರೀಶ್ ಇಬ್ಬರಿಗೂ ಕೂಡ ಈಗ ಮರಣೋತ್ತರ ಕರ್ನಾಟಕ ರತ್ನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. ರಾಜಕೀಯ ಹಾಗೂ ಸಿನಿಮಾ ರಂಗದ ಇಬ್ಬರು ಸಾಧಕರಿಗೆ ಕರ್ನಾಟಕ ರತ್ನ. ಕೃಷ್ಣ ಮತ್ತು ಅಂಬರೀಶ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕು ಅನ್ನುವಂತಹ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಇಬ್ಬರನ್ನು ಗೌರವಿಸುವ ಬಗ್ಗೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಎಸ್ಎಂ ಕೃಷ್ಣ ಹಾಗೆ ಅಂಬರೀಶ್ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಶೀಘ್ರವೇ ಪರಿಶೀಲಿಸಿ ಅಂತಿಮ ತೀರ್ಮಾನ ಅಂತ ತಂಗಡಗಿ ಹೇಳಿದ್ದಾರೆ. ಪರಿಷತ್ನಲ್ಲಿ ಈ ಬಗ್ಗೆ ಉತ್ತರಿಸಿದ್ದಾರೆ ಶಿವರಾಜ್ ತಂಗಡಗಿ. ಸಾಲು ಮರದ ತಿಮ್ಮಕ್ಕ, ಎಸ್ಎಲ್ ಭೈರಪ್ಪ ಅವರನ್ನ ಗೌರವಿಸುವ ಪ್ರಸ್ತಾವನೆ ಇಲ್ಲ. ಪರಿಷತ್ ಸದಸ್ಯ ಮಧು ಜಿ ಮಾಧುಸ್ವಾಮಿಯಿಂದ ಪ್ರಶ್ನೆ ಮಾಡಲಾಗಿದೆ. ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವರು. ಕೃಷ್ಣ ಹಾಗೂ ಅಂಬರೀಶ್ ಅವರನ್ನ ಸನ್ಮಾನಿಸುವಂತ ಮಾಹಿತಿ ಇದೆ. ಇಬ್ಬರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ನೀಡುವ ಬಗ್ಗೆಯೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೆದಿದೆ ಅನ್ನುವಂತಹ ಭರವಸೆಯನ್ನ ಕೂಡ ಈಗ ತಂಗಡಗಿ ನೀಡಿದ್ದಾರೆ. ರಾಜ್ಯದ ಇಬ್ಬರು ಸಾಧಕರ ಮುಡಿಗೆ ಶೀಘ್ರವೇ ಕರ್ನಾಟಕ ರತ್ನ ಒಲಿದು ಬರುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಪ್ರತಿ ಬಾರಿಯೂ ಕೂಡ ಈ ಕರ್ನಾಟಕ ರತ್ನ ಕೊಡುವಂತಹ ವಿಚಾರದಲ್ಲಾಗಿರಬಹುದು ಅಥವಾ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತಹ ವಿಚಾರದಲ್ಲಾಗಿರಬಹುದು, ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಸಾಧಕರನ್ನ ಸತ್ಕರಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಾಡಿನ ಹೆಮ್ಮೆಯ ಕರ್ನಾಟಕ ರತ್ನವನ್ನ ನೀಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಶೀಘ್ರವೇ ಮತ್ತಿಬ್ಬರು ಮಹನೀಯರ ಮುಡಿಗೆ ಮರಣೋತ್ತರ ಕರ್ನಾಟಕ ರತ್ನ ಒಲಿದು ಬರಲಿದೆ. ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಹಾಗೆ ನಟ ಅಂಬರೀಶ್ ಇಬ್ಬರಿಗೂ ಕೂಡ ಈಗ ಮರಣೋತ್ತರ ಕರ್ನಾಟಕ ರತ್ನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. ರಾಜಕೀಯ ಹಾಗೂ ಸಿನಿಮಾ ರಂಗದ ಇಬ್ಬರು ಸಾಧಕರಿಗೆ ಕರ್ನಾಟಕ ರತ್ನ. ಕೃಷ್ಣ ಮತ್ತು ಅಂಬರೀಶ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕು ಅನ್ನುವಂತಹ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಇಬ್ಬರನ್ನು ಗೌರವಿಸುವ ಬಗ್ಗೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಎಸ್ಎಂ ಕೃಷ್ಣ ಹಾಗೆ ಅಂಬರೀಶ್ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಶೀಘ್ರವೇ ಪರಿಶೀಲಿಸಿ ಅಂತಿಮ ತೀರ್ಮಾನ ಅಂತ ತಂಗಡಗಿ ಹೇಳಿದ್ದಾರೆ. ಪರಿಷತ್ನಲ್ಲಿ ಈ ಬಗ್ಗೆ ಉತ್ತರಿಸಿದ್ದಾರೆ ಶಿವರಾಜ್ ತಂಗಡಗಿ. ಸಾಲು ಮರದ ತಿಮ್ಮಕ್ಕ, ಎಸ್ಎಲ್ ಭೈರಪ್ಪ ಅವರನ್ನ ಗೌರವಿಸುವ ಪ್ರಸ್ತಾವನೆ ಇಲ್ಲ. ಪರಿಷತ್ ಸದಸ್ಯ ಮಧು ಜಿ ಮಾಧುಸ್ವಾಮಿಯಿಂದ ಪ್ರಶ್ನೆ ಮಾಡಲಾಗಿದೆ. ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವರು. ಕೃಷ್ಣ ಹಾಗೂ ಅಂಬರೀಶ್ ಅವರನ್ನ ಸನ್ಮಾನಿಸುವಂತ ಮಾಹಿತಿ ಇದೆ. ಇಬ್ಬರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ನೀಡುವ ಬಗ್ಗೆಯೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೆದಿದೆ ಅನ್ನುವಂತಹ ಭರವಸೆಯನ್ನ ಕೂಡ ಈಗ ತಂಗಡಗಿ ನೀಡಿದ್ದಾರೆ. ರಾಜ್ಯದ ಇಬ್ಬರು ಸಾಧಕರ ಮುಡಿಗೆ ಶೀಘ್ರವೇ ಕರ್ನಾಟಕ ರತ್ನ ಒಲಿದು ಬರುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಪ್ರತಿ ಬಾರಿಯೂ ಕೂಡ ಈ ಕರ್ನಾಟಕ ರತ್ನ ಕೊಡುವಂತಹ ವಿಚಾರದಲ್ಲಾಗಿರಬಹುದು ಅಥವಾ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತಹ ವಿಚಾರದಲ್ಲಾಗಿರಬಹುದು, ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಸಾಧಕರನ್ನ ಸತ್ಕರಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಾಡಿನ ಹೆಮ್ಮೆಯ ಕರ್ನಾಟಕ ರತ್ನವನ್ನ ನೀಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಶೀಘ್ರವೇ
ಮತ್ತಿಬ್ಬರು ಮಹನೀಯರ ಮುಡಿಗೆ ಮರಣೋತ್ತರ ಕರ್ನಾಟಕ ರತ್ನ ಒಲಿದು ಬರಲಿದೆ. ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಹಾಗೆ ನಟ ಅಂಬರೀಶ್ ಇಬ್ಬರಿಗೂ ಕೂಡ ಈಗ ಮರಣೋತ್ತರ ಕರ್ನಾಟಕ ರತ್ನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. ರಾಜಕೀಯ ಹಾಗೂ ಸಿನಿಮಾ ರಂಗದ ಇಬ್ಬರು ಸಾಧಕರಿಗೆ ಕರ್ನಾಟಕ ರತ್ನ. ಕೃಷ್ಣ ಮತ್ತು ಅಂಬರೀಶ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕು ಅನ್ನುವಂತಹ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಇಬ್ಬರನ್ನು ಗೌರವಿಸುವ ಬಗ್ಗೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಎಸ್ಎಂ ಕೃಷ್ಣ ಹಾಗೆ ಅಂಬರೀಶ್ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಶೀಘ್ರವೇ ಪರಿಶೀಲಿಸಿ ಅಂತಿಮ ತೀರ್ಮಾನ ಅಂತ ತಂಗಡಗಿ ಹೇಳಿದ್ದಾರೆ. ಪರಿಷತ್ನಲ್ಲಿ ಈ ಬಗ್ಗೆ ಉತ್ತರಿಸಿದ್ದಾರೆ ಶಿವರಾಜ್ ತಂಗಡಗಿ. ಸಾಲು ಮರದ ತಿಮ್ಮಕ್ಕ, ಎಸ್ಎಲ್ ಭೈರಪ್ಪ ಅವರನ್ನ ಗೌರವಿಸುವ ಪ್ರಸ್ತಾವನೆ ಇಲ್ಲ. ಪರಿಷತ್ ಸದಸ್ಯ ಮಧು ಜಿ ಮಾಧುಸ್ವಾಮಿಯಿಂದ ಪ್ರಶ್ನೆ ಮಾಡಲಾಗಿದೆ. ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವರು. ಕೃಷ್ಣ ಹಾಗೂ ಅಂಬರೀಶ್ ಅವರನ್ನ ಸನ್ಮಾನಿಸುವಂತ ಮಾಹಿತಿ ಇದೆ. ಇಬ್ಬರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ನೀಡುವ ಬಗ್ಗೆಯೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೆದಿದೆ ಅನ್ನುವಂತಹ ಭರವಸೆಯನ್ನ ಕೂಡ ಈಗ ತಂಗಡಗಿ ನೀಡಿದ್ದಾರೆ. ರಾಜ್ಯದ ಇಬ್ಬರು ಸಾಧಕರ ಮುಡಿಗೆ ಶೀಘ್ರವೇ ಕರ್ನಾಟಕ ರತ್ನ ಒಲಿದು ಬರುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಆಗ್ತಾ ಇರೋದು. ಪ್ರತಿ ಬಾರಿಯೂ ಕೂಡ ಈ ಕರ್ನಾಟಕ ರತ್ನ ಕೊಡುವಂತಹ ವಿಚಾರದಲ್ಲಾಗಿರಬಹುದು ಅಥವಾ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡುವಂತಹ ವಿಚಾರದಲ್ಲಾಗಿರಬಹುದು ಕರ್ನಾಟಕ ರತ್ನವನ್ನು ನೀಡಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಿಬ್ಬರು ಸಾಧಕರನ್ನ ಸತ್ಕರಿಸೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ನಾಡಿನ ಹೆಮ್ಮೆಯ ಕರ್ನಾಟಕ ರತ್ನವನ್ನ ನೀಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಇದೆ. ಶೀಘ್ರವೇ ಮತ್ತಿಬ್ಬರು ಮಹನೀಯರ ಮುಡಿಗೆ ಮರಣೋತ್ತರ ಕರ್ನಾಟಕ ರತ್ನ ಒಲಿದು ಬರಲಿದೆ. ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಹಾಗೆ ನಟ ಅಂಬರೀಶ್ ಇಬ್ಬರಿಗೂ ಕೂಡ ಈಗ ಮರಣೋತ್ತರ ಕರ್ನಾಟಕ ರತ್ನವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು. ರಾಜಕೀಯ ಹಾಗೂ ಸಿನಿಮಾ ರಂಗದ ಇಬ್ಬರು ಸಾಧಕರಿಗೆ ಕರ್ನಾಟಕ ರತ್ನ. ಕೃಷ್ಣ ಮತ್ತು ಅಂಬರೀಶ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕು ಅನ್ನುವಂತಹ ಚಿಂತನೆಯನ್ನ ಸರ್ಕಾರ ನಡೆಸ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಇಬ್ಬರನ್ನು ಗೌರವಿಸುವ ಬಗ್ಗೆ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ಎಸ್ಎಂ ಕೃಷ್ಣ ಹಾಗೆ ಅಂಬರೀಶ್ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಶೀಘ್ರವೇ ಪರಿಶೀಲಿಸಿ ಅಂತಿಮ ತೀರ್ಮಾನ ಅಂತ ತಂಗಡಗಿ ಹೇಳಿದ್ದಾರೆ. ಪರಿಷತ್ನಲ್ಲಿ ಈ ಬಗ್ಗೆ ಉತ್ತರಿಸಿದ್ದಾರೆ ಶಿವರಾಜ್ ತಂಗಡಗಿ. ಸಾಲು ಮರದ ತಿಮ್ಮಕ್ಕ, ಎಸ್ಎಲ್ ಭೈರಪ್ಪ ಅವರನ್ನ ಗೌರವಿಸುವ ಪ್ರಸ್ತಾವನೆ ಇಲ್ಲ. ಪರಿಷತ್ ಸದಸ್ಯ ಮಧು ಜಿ ಮಾಧುಸ್ವಾಮಿಯಿಂದ ಪ್ರಶ್ನೆ ಮಾಡಲಾಗಿದೆ. ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸಚಿವರು. ಕೃಷ್ಣ ಹಾಗೂ ಅಂಬರೀಶ್ ಅವರನ್ನ ಸನ್ಮಾನಿಸುವಂತ ಮಾಹಿತಿ ಇದೆ. ಇಬ್ಬರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ನೀಡುವ ಬಗ್ಗೆಯೂ ಕೂಡ ಈಗ ಒಂದಷ್ಟು ಚಿಂತನೆಗಳು ನಡೆದಿದೆ ಅನ್ನುವಂತಹ ಭರವಸೆಯನ್ನ ಕೂಡ ಈಗ ತಂಗಡಗಿ ನೀಡಿದ್ದಾರೆ.